ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬುಕ್ಕದಲ್ಲಿ ಯಾಕಪ್ಪ ಮಂದಾಸ ಅಂತಂದರೆ ಎಂಥ ಮ್ಯಾಚ್ ಗುರು ಅದು. RCB ವರ್ಸಸ್ MI. ಯಪ್ಪ ದೇವ್ರೆ, 2025 ಈ ಒಂದು IPL ಇದರಲ್ಲಿ ಎಡಿಷನಲ್ಲಿ ಇದೇ ಕ್ರೇಜಿ ಮ್ಯಾಚ್ ಅನ್ನಿಸ್ತು ಗುರು. DC ಅವ್ರದ್ದಾಯ್ತು, ಅಶುತೋಷ್ ಶರ್ಮಾದು ಸಖತ್ತಾಗಿತ್ತು. ಬಟ್ ಈ ಮ್ಯಾಚ್ ಮಾತ್ರ ಏನಪ್ಪ ಅದು, ಇದು ಒಂಥರ ಏನು ನಮಗೆ ಒಂಥರ ಮಾತೇ ಬರ್ತಿರಲಿಲ್ಲ ಗುರು. ಆ ಥರ ಮ್ಯಾಚಪ್ಪ. ಮ್ಯಾಚ್ ನೋಡಿದ್ಮೇಲೆ ಯಪ್ಪ ದೇವ್ರೆ, ಬಾಯಿಗೆ ಎಂಥ ಮ್ಯಾಚು ಗುರು, ಬಾಯಿಗೆ ಬಂದಂಗೆ ಆಗೈತಲ್ಲಪ್ಪ. ಬಾಯಿಗೆ ಬರ್ಸಿ ಗೆಲ್ಲೋದ್ರಲ್ಲಿ ನಮ್ಮ ಏನೋ ಒಂದು ಕಲೆ ಇದೆ ಅಂತಂದರೆ ಆ ಕಲೆನ ಕರಗತ ಮಾಡ್ಕೊಂಡ್ಬಿಟ್ಟವ್ರೆ ನಮ್ಮ RCB ಅವರು ಅಂತ ಹೇಳ್ಬೋದು ನೋಡ್ರಪ್ಪ. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ. ಕೆಲವೊಂದ್ಸರಿ ಏನಾಗ್ತಿತ್ತು ಅಂತಂದ್ರೆ ಬಾಯಿಗೆ ಬರ್ಸಿ ಸೋಲ್ತಾ ಇದ್ರು ಗುರು. ಬಟ್ ಇವಾಗ ಬಾಯಿಗೆ ಬರ್ಸಿ ಗೆಲ್ತಿದ್ದಾರೆ, ಅದು ಒಂದು ಒಳ್ಳೆ ವಿಷಯ. ಆದರೆ ಈ ಮ್ಯಾಚ್ ಮಾತ್ರ ಸೈಕ್ ಆಗಿತ್ತು ಗುರು. ಕೊನೆಯಲ್ಲಿ ಹೆಂಗೋ ಮಾಡಿ ಗೆದ್ರಪ್ಪ. ಈಸಿಯಾಗಿ ಗೆಲ್ಲೋ ಮ್ಯಾಚು. ಗ್ಯಾಪಲ್ಲಿ ಹೆಂಗೋ ಸೋಲ್ತಾರೇನಪ್ಪ ಅಂದ್ಕೊಂಡ್ಬಿಟ್ರೆ, ಬಟ್ ಗೆಲ್ಲೋ ಮ್ಯಾಚು ಲಾಸ್ಟಲ್ಲೂ ಗೆದ್ದೇ ಬಿಟ್ರು. ಆ ಥರ ಬ್ಯಾಟಿಂಗು ಬೌಲಿಂಗು ಎಲ್ಲ ಸಖತ್ತಾಗಿ ಮಾಡಿದ್ರು. ಫೀಲ್ಡಿಂಗ್ ಅಂತೂ ಕ್ರೇಜ್ ಆಗಿತ್ತು ಗುರು. ಕೊನೆಯಲ್ಲಂತೂ ಲಾಸ್ಟ್ 3 ಓವರ್ಸ್ ಅಂತೂ ಹೇಳೋಕ್ಕೆ ಹೋಗ್ಬೇಡಿ. ಸ್ಪೆಷಲಿ ಲಾಸ್ಟ್ ಓವರ್ ಅಂತೂ ಒಂಥರ ಆ ಸಾಲ್ಟ್ ಆಡೋದು ಕ್ಯಾಚ್ ಏನು, ನಮ್ಮ ಕೃಣಾಲ್ ಪಾಂಡ್ಯದು ಬೌಲಿಂಗ್ ಏನು, ಅಬ್ಬಬ್ಬ ದೇವ್ರೆ. ಈ ಕಡೆ ನಮ್ಮ ಭೂವಿ ಬೌಲಿಂಗ್ ಏನು, ಎಸ್ಟೇಲ್ ಬೌಲಿಂಗ್ ಏನು, ಹೇಜಲ್ವುಡ್ ಬೌಲಿಂಗ್ ಏನು ಗುರು. ಒಂಥರ ಏನು ಲಾಸ್ಟಲ್ಲಿ ಏನು ಗುರು ಅದು ಕರಾಮತ್ತು. ಹಾರ್ದಿಕ್ ಪಾಂಡ್ಯ ಆ್ಯಂಡ್ ತಿಲಕ್ ವರ್ಮಾ ಎಂಥ ಹಿಟ್ಟಿಂಗ್ ಗುರು ಇವ್ರದ್ದು ನಮ್ಮ ಹಾರ್ದಿಕ್ ಪಾಂಡ್ಯ ಅವ್ರ ಕಡೆಯಿಂದ. ಅನ್ಬಿಲಿಯಬಲ್ ಸೀರಿಯಸ್ಲಿ ಅನ್ಬಿಲಿಯಬಲ್. ಇವ್ರಿಬ್ರು ಆಡಿರೋದ್ರಿಂದ ಇಲ್ಲಿವರೆಗೂ ಬಂತು, ಇಲ್ಲಾಂದರೆ ಇಷ್ಟೊಂದು ಇಲ್ಲಿವರೆಗೂ ಬರೋಕ್ಕೆ ಚಾನ್ಸೇ ಇರಲಿಲ್ಲ ಗುರು. ಬಟ್ ನಾನು ಅದೇ ಹೇಳ್ತಾ ಇದ್ದೀನಲ್ಲ, RCB ಗೆದ್ರು ಹೆಂಗೆ ಕ್ರೆಡಿಟ್ಸ್ ಹೋಗುತ್ತೋ RCB ಅವ್ರಿಗೆ, ಹಂಗೆ ಮುಂಬೈ ಇಂಡಿಯನ್ಸ್ಗೂ ಹೋಗ್ಲೇಬೇಕು ಗುರು. ಪಾಯಿಂಟ್ಸ್ ಮಾತ್ರ ನಮಗೆ, ಬಟ್ ಕ್ರೆಡಿಟ್ಸ್ ಇಬ್ಬರಿಗೂ ಸಲ್ಲುತ್ತೆ ಅಂತ. ಆ ಥರ 12 ರನ್ಗಳಿಂದ ನಮ್ಮ RCB ಅವರು ಭರ್ಜರಿಯಾಗಿ ಗೆದ್ದಿದ್ದಾರೆ. ಇವಾಗ ಪಾಯಿಂಟ್ಸ್ ಟೇಬಲಲ್ಲಿ ಥರ್ಡಲ್ಲೇ ಇದ್ದಾರೆ. ಅಂದರೆ 3ನೇ ಕ್ರಮಾಂಕದಲ್ಲೇ ಇದ್ದಾರೆ ಗುರು. ಮ್ಯಾಚ್ ಸಮರಿಗೆ ಬರೋದಾದರೆ ಶಾರ್ಟ್ ಆ್ಯಂಡ್ ಸ್ವೀಟಲ್ಲೇ ಮುಗಿಸ್ಬಿಡ್ತೀನಿ. ಯಾಕಂದರೆ ನಾವು ಲೈವಲ್ಲಿ ಫುಲ್ಲು ರಾಜಕೀಯದ್ಬಿಟ್ಟು ಡಿಸ್ಕಸ್ ಮಾಡಿದ್ವಿ. ಸೊ ಯಾರು ಲೈವ್ ನೋಡಿಲ್ಲ ಅವ್ರಿಗೋಸ್ಕರ ಗುರು ಇದು ಒಂದು 8 ನಿಮಿಷದ ವೀಡಿಯೋ. ಸೊ ಏನಪ್ಪ ಮ್ಯಾಚ್ ಸಮರಿ ಏನೇನಾಯಿತು ಅಂತಂದರೆ, ಫಸ್ಟು ಹಾರ್ದಿಕ್ ಪಾಂಡ್ಯ ಅವರು ಟಾಸ್ ಗೆದ್ಬಿಟ್ಟು ಸೀದಾ ಬೌಲಿಂಗ್ ತೊಗೊಂಡ್ಬಿಡ್ತಾರೆ ಗುರು. ಈಸಿಯಾಗಿ ನಾವು ಚೇಸ್ ಮಾಡ್ಬೋದು ಅಂತ. ಈ ಕಡೆ ಓಪನಿಂಗು ನಮ್ಮ ಸಾಲ್ಟು ಮತ್ತು ಈ ಕಡೆ ನಮ್ಮ ಕೊಹ್ಲಿ ಕಾಕ ಬರ್ತಾರೆ. ಏನಪ್ಪ ಅಂತಂದರೆ ನಮ್ಮ ಸಾಲ್ಟ್ ಅಣ್ಣ ಫಸ್ಟ್ ಬಾಲೇ 4 ಹೊಡಿತಾನೆ ಅಣ್ಣ ಬೋಲ್ಟ್ಗೆ. ಗುರು ಫಸ್ಟ್ ಬಾಲೇ 4 ಹೊಡೆದ್ಬಿಟ್ಟಲ್ಲ ಅಣ್ಣ ಅಂತ ಅನ್ನೋಷ್ಟರಲ್ಲಿ ಸೆಕೆಂಡ್ ಬಾಲು ಗುರು ಬೋಲ್ಟು ಬಕ್ಕಂತ ಬೋಲ್ಡ್ ಮಾಡಿಬಿಡ್ತಾನಪ್ಪ ಅಣ್ಣ. ಈ ಕಡೆ ಸಾಲ್ಟ್ ಅಣ್ಣ ನಮ್ಮ ಉಪ್ಪಣ್ಣ ಔಟಾಗ್ಬಿಡ್ತಾನೆ ಬೇಗ. ಆಮೇಲೆ ಅಲ್ಲಿಂದ ನಡ್ಕೊಂಡು ಬರ್ತಾರೆ ನಮ್ಮ ದೇವದೂತ್ ಪಡಿಕ್ಕಲ್. ಎಂಥ ಬ್ಯಾಟಿಂಗ್ ಗುರು ಪಡಿಕ್ಕಲ್ ಅವ್ರ ಕಡೆಯಿಂದ ಇವತ್ತು. ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೆ. ಈ ಕಡೆ ನಮ್ಮ ಕೊಹ್ಲಿ ಕಾಕ ಬಗ್ಗೆನೂ ಏನಪ್ಪ ಹೇಳೋದು. ಕೊಹ್ಲಿ ಕಾಕ ಅವ್ರಿಗೆ ಕೊಹ್ಲಿ ಕಾಕನೇ ಸಾಟಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಪ್ರತಿ ಮ್ಯಾಚ್ ಆಡ್ತಾರಪ್ಪ. ಏನೋ ಆ ಕಡೆ ಒಂದು ಯಾವುದಾದ್ರೂ 2 ಮ್ಯಾಚ್ ಫೇಲ್ ಅಲ್ಲ, ಒಂದು 2 ಮ್ಯಾಚ್ ರನ್ಸ್ ಬರಲಿಲ್ಲ ಅಂದ್ಕೊಳ್ಳಿ, ಹೆಂಗ್ ಗುರು ಯಾಕೆ ಹಿಂಗಾಗ್ತಿದೆ ಅನ್ನೋ ಥರ ಅವ್ರದ್ದು ಸ್ಟ್ಯಾಂಡರ್ಡ್ ಹಂಗೆ ಇದೆ ಅಪ್ಪ. ಎಲ್ಲ ಮ್ಯಾಚು ಆಡ್ತಾರೆ ಅವರು. ಸೊ ಇವತ್ತು ಕೂಡ ಹಂಗೆ ಆಡಿದ್ರಪ್ಪ. 67 ರನ್ ಹೊಡಿತಾರೆ ಗುರು. ಅದು ಸ್ಪೆಷಲಿ ಇವರು 29 ಬಾಲ್ಗೆ 50 ಏನೋ ಹೊಡಿತಾರೆ. ಸಕ್ಕತ್ ಬ್ಯಾಟಿಂಗ್ ಗುರು. ಅಂದರೆ ಎಲ್ಲ ಸ್ಲಾಗ್ ಸ್ವೀಪ್ ಎಲ್ಲ ಹೊಡಿತಾರೆ. ಸ್ಯಾಂಟ್ನರ್ಗೆ ಹೊಡಿತಾರೆ. ಈ ಕಡೆ ವಿಘ್ನೇಶ್ಗೊಂದು ಸ್ಲಾಗ್ ಸ್ವೀಪಲ್ಲಿ ದುಪ್ಪ ಅಂತ ಒಂದು 6 ಹೊಡಿತಾರೆ. 6 ಮೂಲಕ 50 ಪೂರೈಸ್ತಾರೆ. 13,000 ರನ್ಸ್ ಪೂರೈಸ್ತಾರೆ. ಏನಪ್ಪ ಅದು. ಕೊಹ್ಲಿ ಅಂದರೆ ರೆಕಾರ್ಡ್ ಅಂದರೆ ಕೊಹ್ಲಿ ಅನ್ನೋ ಥರ ಗುರು. ಆ ಥರ. ಸೊ ಇವರಿಬ್ಬರ ಮಧ್ಯೆ ಪಾರ್ಟ್ನರ್ಶಿಪ್ಪು ಯಾವಾಗ ಬ್ರೋಕ್ ಆಗುತ್ತೆ ಅಂತಂದರೆ, ವಿಘ್ನೇಶ್ ಅಣ್ಣ ಬಂದ್ಬಿಟ್ಟು ನಮ್ಮ ಪಡಿಕ್ಕಲನ್ನು ಔಟ್ ಮಾಡಿಬಿಡ್ತಾರೆ. ಸೊ ಅಲ್ಲಿ ಸ್ವಲ್ಪ ಪಾರ್ಟ್ನರ್ಶಿಪ್ ಬ್ರೇಕ್ ಆಗುತ್ತೆ. ಬಟ್ ಆ ಟೈಮಲ್ಲಿ ಬಂದಿರೋದೇ ನಮ್ಮ ರಾಪ. ಈ ಕಡೆ ರಾಪ ಮತ್ತು ನಮ್ಮ ಕೊಹ್ಲಿ ಕಾಕ ಇಬ್ಬರು ಸ್ವಲ್ಪ ನಿಧಾನಕ್ಕೆ ಪಾರ್ಟ್ನರ್ಶಿಪ್ ಬೆಳೆಸ್ತಾ ಇರ್ತಾರೆ. ಇಬ್ಬರು ಪಾರ್ಟ್ನರ್ಶಿಪ್ ಬೆಳೆಸ್ತಾ 13 ಓವರ್ಗೆ 123 ರನ್ 2 ವಿಕೆಟ್ ಹೋಗಿರುತ್ತೆ ಗುರು. ಆ ಟೈಮಲ್ಲಿ ಏನೋ ಗೊತ್ತಿಲ್ಲ, ನಮ್ಮ ರಾಪ ಅಣ್ಣ ಫುಲ್ ರಚ್ಗೆದ್ಬಿಟ್ಟು ಗುರು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಇಂಜಿನ್ ಸ್ಟಾರ್ಟ್ ಆಯಿತು ದಬ ಅಂತ ಓವರಲ್ಲಿ. ನೆಕ್ಸ್ಟು 14ನೇ ಓವರಲ್ಲಿ ಸ್ಯಾಂಟ್ನರ್ಗೆ 20 ರನ್ ಚೆಸ್ತಾರೆ. ಅದಾದಮೇಲೆ ನೆಕ್ಸ್ಟು 15ನೇ ಓವರಲ್ಲಿ ಹಾರ್ದಿಕ್ ಪಾಂಡ್ಯ ನೀವಿಂಗ್ ಮಾಡಿದ್ರೆ ನಾನು ಬೌಲಿಂಗಲ್ಲಿ ಏನಾದರೂ ಕರಾಮತ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೊಹ್ಲಿ ಕಾಕನ ಔಟ್ ಮಾಡಿಬಿಡ್ತಾರೆ. ಗ್ಯಾಪಲ್ಲಿ ಲಿವಿಂಗ್ ಸ್ಟೋನ್ ಔಟ್ ಮಾಡಿಬಿಡ್ತಾರೆ ಗುರು. ಸೊ ಅಲ್ಲಿ ಸ್ವಲ್ಪ ಏನಪ್ಪ ಹಿಂಗಾಯ್ತಲ್ಲಪ್ಪ 2 ವಿಕೆಟ್ ಪಟ ಅಂತ ಹೋಗ್ಬಿಟ್ಟವಲ್ಲಪ್ಪ ಅನ್ನೋಷ್ಟರಲ್ಲಿ ಈ ಕಡೆಯಿಂದ ಅಣ್ಣ ಇಂಟೆಂಟ್ ಶರ್ಮಾ, ಜಿತೇಶ್ ಶರ್ಮಾ ಅವ್ರಿಗೆ ನಾವು ಹೆಸರಿಟ್ಟಿದ್ದೀವಿ ಇಂಟೆಂಟ್ ಶರ್ಮಾ. ಸೊ ಇಂಟೆಂಟ್ ಶರ್ಮಾ ಬರ್ತಾರಪ್ಪ. ಇಂಟೆಂಟ್ ಶರ್ಮಾ ಅಣ್ಣ ಬಂದ್ಬಿಟ್ಟು ಫಸ್ಟ್ ಬಾಲ್ ನೋಡ್ಕೊಳ್ತಾನೆ ಅಣ್ಣ. ಸೆಕೆಂಡ್ ಬಾಲಿಂದನೇ ರಾಚಕ್ಕೆ ಸ್ಟಾರ್ಟ್ ಮಾಡೋದು ಅಣ್ಣ ಅಂತ. ಹಂಗೆ ಇಂಟೆಂಟ್ ಶರ್ಮಾ ಅಂತ ಅದಕ್ಕೆ ಹೆಸರಿಟ್ಟಿರೋದು. ಫಸ್ಟ್ ಬಾಲ್ ನೋಡ್ತಾರೆ, ಸೆಕೆಂಡ್ ಬಾಲಿಂದ ರಾಚೋದು ಆ ಥರ. ಸೊ ಇವರಿಬ್ಬರು ಸೇರಿಬಿಟ್ಟು ಪಟ್ಟಿದಾರು ಮತ್ತು ನಮ್ಮ ಜಿತೇಶ್ ಶರ್ಮಾ, ನಮ್ಮ ಇಂಟೆಂಟ್ ಶರ್ಮಾ ಏನು ಬ್ಯಾಟಿಂಗ್ ಗುರು ಅದು. ಇದು ಇಂಟೆಂಟ್ ಶರ್ಮಾ ಕಡೆಯಿಂದ ಅಂತೂ ಏನು ಗುರು ಅದು. ಬೋಲ್ಟ್ಗೆ ಎಲ್ಲ ಹೆಂಗೆ 6 ಹೊಡಿತಾನೆ ಅಣ್ಣ. ಕೂತಲ್ಲೆಲ್ಲ ಏನಪ್ಪ ಅದು ಸ್ಲಾಗ್ ಸ್ವೀಪ್ ಹೊಡಿತಾನೆ ಗುರು ಅಣ್ಣ. ಬೋಲ್ಟ್ಗೆಲ್ಲ ಹೊಡಿಯೋದ ಅಪ್ಪ. ಲಾಸ್ಟ್ ಓವರ್ ಅಂತೂ ಬುಮ್ರಾಗೂ ಒಂದು 6 ಹೊಡೆದ್ಬಿಟ್ಟ ಅಣ್ಣ. ಎಂಥ ಬ್ಯಾಟಿಂಗ್ ಗುರು ಇಬ್ಬರು ಕಡೆಯಿಂದ. ಈ ಕಡೆ ನಮ್ಮ ರಾಪ ಅಂತ ನೀವು ಕೇಳ್ತಾನೆ ಇಲ್ಲ, ಮುದ್ದೆ ಯಾರಿದಾರು ಗೊತ್ತಿಲ್ಲ ನನಗೆ, ನಾನು ಹೊಡಿಯೋದೇ ಗುರು ಅಂತ ದಪ ಅಂತ ಹೊಡಿಯೋದು. 64 ಏನೋ ಹೊಡೆದ್ರಪ್ಪ ಇವತ್ತು.
ಏನಪ್ಪ ಬ್ಯಾಟಿಂಗ್ ಅದು ಇವ್ರು ನಮ್ಮ ಜಿತೇಶ್ ಅಣ್ಣ 19 ಬಾಲು 40 ರನ್ ಗುರು. ಕೊನೆಯಲ್ಲಿ ಏನಾಗುತ್ತೆ ಅಂದರೆ ಬುಮ್ರಾ ಓವರಲ್ಲಿ 18ನೇ ಓವರು 6 ರನ್ ಬರುತ್ತೆ, ಲಾಸ್ಟ್ ಓವರ್ 8 ರನ್ ಬರುತ್ತೆ. ಅಲ್ಲೇ ಇವರು ಕಡಿವಾಣ ಹಾಕಿದ್ರು ರನ್ನು. ಇಲ್ಲ ಅಂದಿದ್ರೆ ಬುಮ್ರಾ ಇದ್ದಿರಲಿಲ್ಲ ಅಂದರೆ ಬೇರೆ ಯಾರಾದರೂ ಇದ್ದಿದ್ದಿದ್ರೆ ಗುರು ದಬ 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 ಅಂತ ಇನ್ನೊಂದು 20 ರನ್ ಜಾಸ್ತಿ ಬಂದಿರೋದು. ಕೊನೆಯಲ್ಲಿ 20 ಓವರ್ ಆಗುತ್ತೆ. 20 ಓವರ್ಗೆ 221 ರನ್ನು, 5 ವಿಕೆಟ್, ಬೃಹತ್ ಮೊತ್ತ ಪೇರಿಸ್ತಾರೆ ನಮ್ಮ RCB ಅವರು. ಈ ಕಡೆ ಬುಮ್ರಾ ಅವರು 4 ಓವರ್ 29 ರನ್ನು, ವಿಕೆಟ್ಸ್ ತೆಗೆದಿಲ್ಲ. ಅದು ತುಂಬ ಇಂಪಾರ್ಟೆಂಟ್ ಆಯ್ತು, ಯಾಕಂದರೆ ನಮಗೆ ವಿಕೆಟ್ಸ್ ಹೋಗಿದ್ದಿದ್ರೆ ಇಷ್ಟೊಂದು ಹೊಡೆಯೋಕ್ಕೆ ಆಗ್ತಿರಲಿಲ್ಲ. 227 ರನ್ ಟಾರ್ಗೆಟ್ ಕೊಡ್ತಾರಪ್ಪ ಮುಂಬೈ ಅವ್ರಿಗೆ. ಸೊ ಈ ಕಡೆ ಮುಂಬೈ ಅವ್ರ ಕಡೆಯಿಂದ ನಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿರುವಂಥ ರೋಹಿತ್ ಶರ್ಮಾ, ಆ ಕಡೆ ರಿಕಲ್ಟನ್ ಇಬ್ಬರು ಬರ್ತಾರೆ. ಗುರು ರೋಹಿತ್ ಶರ್ಮಾ ಫಸ್ಟ್ಗೆ ದಬ ದಬ ಅಂತ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರಪ್ಪ. ಭಯನೇ ಆಗ್ಬಿಡುತ್ತೆ, ಏನಪ್ಪ ವಿಂಟೇಜ್ ರೋಹಿತ್ ನೋಡೋಕೆ ಸಿಗ್ತಲ್ಲಪ್ಪ ಅಂತ. ಬಟ್ ಗ್ಯಾಪಲ್ಲಿ ನಮ್ಮ ರೋಹಿತ್ ಕಾಕ ಔಟ್ ಆಗಿಬಿಡ್ತಾರೆ. ಯಾರಪ್ಪ ಬೌಲಿಂಗ್ ಮಾಡಿದ್ದು ಅಂತಂದರೆ ಜೈರ್ ಖಾನ್ ಅವರ ಶಿಷ್ಯ ಯಶ್ ದಯಾಲ್ ಪಕ್ಕ ಅಂತ ಬೌಲ್ ಮಾಡಿಬಿಡ್ತಾರೆ ಗುರು ರೋಹಿತ್ ಶರ್ಮಾ ಅವರಿಗೆ. ಆಮೇಲೆ ಈ ಕಡೆ ರಿಕಲ್ಟನು ಅಣ್ಣನು ಸ್ವಲ್ಪ ಆ ಕಡೆ 4 ಹಿಡಿತಿರ್ತಾನೆ. ಬಟ್ ಆದರೆ ನಮ್ಮ ಏಜಲ್ವುಡ್ ಇದ್ದಾರಲ್ಲ, ಏಜಲ್ವುಡ್ ಗ್ಯಾಪಲ್ಲಿ ಒಂದು ಬಾಲ್ ಹಾಕ್ತಾರೆ, ಜಿಂಕ್ ಅಂತ ಬಂತು. ಸೊ ಅದು LBW ಆಗಿಬಿಡ್ತಾರಪ್ಪ ರಿಕಲ್ಟನು. ರಿವ್ಯೂ ಸಖತ್ತಾಗಿ ತೊಗೋತಾರೆ ಗುರು. ರಿವ್ಯೂ ತೊಗೊಂಡಿದ್ದು ಮಾತ್ರ ಕ್ರೇಜ್ ಆಗಿತ್ತು ಆ ಟೈಮಲ್ಲಿ. ನಮ್ಮ ವಿಲ್ ಜಾಕ್ಸನ್ ಔಟ್ ಆಗಿಬಿಡ್ತಾರೆ. ಯಾರಪ್ಪ ತೆಗೆದಿದ್ದು ವಿಕೆಟು? ಕೃನಾಲ್ ಪಾಂಡ್ಯ ಗುರು. 117 ಎಲ್ಲ ಬೌಲಿಂಗ್ ಮಾಡ್ತಾರಲ್ಲಪ್ಪ, 117 km/h ಬೌಲಿಂಗ್ ಮಾಡಿಬಿಟ್ಟು ವಿಲ್ ಜಾಕ್ಸ್ನ ಔಟ್ ಮಾಡಿಬಿಡ್ತಾರೆ ಗ್ಯಾಪಲ್ಲಿ. ಆಮೇಲೆ ಸ್ಕೈ ಮತ್ತು ತಿಲಕ್ ಇಬ್ಬರೂ ಏನು ಸಖತ್ತಾಗಿ ಪಾರ್ಟ್ನರ್ಶಿಪ್ ಬೆಳೆಸೋಣ ಅಂತ ಹೋಗ್ತಾರೆ. ಬಟ್ ಸ್ಕೈ ಗುರು ಏನಪ್ಪ ಇವತ್ತು ಡ್ರಾಪ್ ಮೇಲೆ ಡ್ರಾಪ್ ಅಣ್ಣಂಗೆ ಅಣ್ಣ, ಬಟ್ ಹೊಡೆಯೋಕ್ಕಾಗಲಿಲ್ಲ ಗುರು ಸೀರಿಯಸ್ಲಿ. ಬಟ್ ಒಟ್ಟಿನಲ್ಲಿ ಕೊನೆಯಲ್ಲಿ ನಮ್ಮ ಯಶ್ ದಯಾಲ್ ಅಣ್ಣ ಸ್ಕೈನ ಔಟ್ ಮಾಡಿಬಿಡ್ತಾರೆ ಗುರು. ಇವ್ರದ್ದು ಏನಪ್ಪ ಅಂತಂದರೆ 12 ಓವರ್ ಆಗಿರುತ್ತೆ, 99 ರನ್, 4 ವಿಕೆಟು. ಅಲ್ಲಿಂದ ಬರ್ತಾರೆ ಅಣ್ಣ ಹಾರ್ದಿಕ್ ಪಾಂಡ್ಯ ಆರ ಇಟ್ಕೊಂಡು, ಒಂಥರ ಬಾಹುಬಲಿ ಥರ ಬರ್ತಾರಪ್ಪ ನಮ್ಮ ಹಾರ್ದಿಕ್ ಪಾಂಡ್ಯ. ಹೆಂಗ್ ಗುರು ಆ ಬಾಹುಬಲಿ ನಡಿಗೆಯಲ್ಲಿ ಹಿಂಗೆ ದೊಬ್ಬ ದೊಬ್ಬ ಅಂತ ಬರ್ತಾನೆ ಅಣ್ಣ. ಕೈಯಲ್ಲಿ ಏನು ಬ್ಯಾಟ್ ಹಿಡ್ಕೊಂಡಿದ್ದು ಅಣ್ಣ ಅಥವಾ ಕತ್ತಿ ಹಿಡ್ಕೊಂಡಿದ್ದು ಅಣ್ಣ ಗೊತ್ತೇ ಆಗಲಿಲ್ಲಪ್ಪ. ಬಂದವ್ರಿಗೆಲ್ಲ ದಬ 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 ಅಂತ ಹೊಡಿಯೋದು ಗುರು. ಏನು ಬ್ಯಾಟಿಂಗಪ್ಪ, ಬಂದು ಕೂಡಲೇ 4 ಬಾಲ್ 20 ರನ್ ಗುರು, 2 6 2 4 ಅಣ್ಣ. ಏನು ಗುರು ಅದು 12 ಅವರ್ಸ್ ಆದಮೇಲೆ 13 14 15 ಅದೆಲ್ಲ ನೋಡಿದ್ರೆ ನಮಗೇನೆ ಭಯ ಆಗುತ್ತೆ. ಇವಾಗ ಹೈಲೈಟ್ಸ್ ಯಾರಾದರೂ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಏನಾಯ್ತು ಗುರು ಸಡನ್ ಆಗಿ ಅನ್ನೋ ಥರ. ಅಣ್ಣ ಬಂದ, ಅಣ್ಣ ಅಂತೂ 8 ಬಾಲ್ 35 ಏನೋ ಇತ್ತು ಗುರು ಆ ಟೈಮಲ್ಲಿ. 400 ಇದರಲ್ಲಿ ಏನೋ ಇದ್ದ ಅಣ್ಣ, 415 ಸ್ಟ್ರೈಕ್ ರೇಟಲ್ಲಿ. ಅಂಥ ಕ್ರೇಜಿ ಬ್ಯಾಟಿಂಗ್ ಮಾಡಿದ್ರಪ್ಪ ನಮ್ಮ ಹಾರ್ದಿಕ್ ಪಾಂಡ್ಯ, ಸಖತ್ ಬ್ಯಾಟಿಂಗ್ ಮಾಡಿದ್ರು. ಈ ಕಡೆ ನಮ್ಮ ತಿಲಕ್ ವರ್ಮನು 50 ಎಲ್ಲ ಹೊಡೆದ್ರು. ಇವ್ರದ್ದು 20 ಅಂದರೆ ಇವ್ರದ್ದು ಪಾರ್ಟ್ನರ್ಶಿಪ್ ಇಬ್ಬರ ಮಧ್ಯೆ ಪಾರ್ಟ್ನರ್ಶಿಪ್ ಗುರು 84 ಏನೋ ಹೋಗುತ್ತೆ, 89 ಏನೋ ಹೋಗುತ್ತೆ ಗುರು 34 ಬಾಲಲ್ಲಿ. ಅಂದರೆ 6 ಓವರ್ಸ್ಗೆ 90 ಅಂದ್ಕೊಳ್ಳಿ ಆ ಥರ. ಬಟ್ ಕೊನೆಯಲ್ಲಿ ಗುರು 14 ಬಾಲ್ಗೆ ಎಷ್ಟು ಒಂದು 34 ರನ್ ಏನೋ ಬೇಕಾಗಿತ್ತು ಗುರು. ಆ ಟೈಮಲ್ಲಿ ನಮ್ಮ ಭುವಿಯವರು, ಕಲಾತ್ಮಕ ಭುವಿಯವರು ತಿಲಕ್ ವರ್ಮನ ಔಟ್ ಮಾಡಿಬಿಡ್ತಾರೆ. ಸೊ ಅಲ್ಲಿ ನಮಗೆ ಬಿಗ್ ರಿಲೀಫು, ತಿಲಕ್ ವರ್ಮ ಆದರೂ ಅಣ್ಣ ಆದರೂ ಔಟ್ ಆದ್ನಲ್ಲಪ್ಪ ಅಂತ. 13 ಬಾಲು 34 ಇತ್ತು ಗುರು. ಅಣ್ಣ ನಮ್ಮಂದಿವ್ರು ಬಂದುಬಿಟ್ಟು ಒಂದು 6 ಹೊಡಿತಾನಪ್ಪ, ಏನು ಗುರು ಇವರು ಅಂತ ಅಂದೆ. ಆಮೇಲೆ 12 ಬಾಲು 28 ರನ್, 12 ಬಾಲ್ 28 ರನ್ ಇರಬೇಕಾದ್ರೆ ಈ ಕಡೆ ಹಾರ್ದಿಕ್ ಪಾಂಡ್ಯಗೆ ಔಟ್ ಮಾಡಿದ್ದು ಯಾರಪ್ಪ ಅಂತಂದರೆ ನಿಮ್ಮೆಲ್ಲರ ನೆಚ್ಚಿನ ಹೇಜಲ್ವುಡ್ ಗುರು. ಆ ವಿಕೆಟ್ ಮಾತ್ರ ಸೈಕಾಗಿತ್ತು. ಆ ವಿಕೆಟ್ ಬಂದಮೇಲೆ ನಂಗಂತೂ ಫುಲ್ಲು ಪರಮಾನಂದ ಆಗ್ಬಿಡ್ತಪ್ಪ. ಬಟ್ ಆದರೂ ಕೊನೆಯಲ್ಲಿ ಗುರು 6 ಬಾಲು 19 ರನ್ ಏನೋ ಬೇಕಾಗಿತ್ತು. ಈ ಕಡೆ ಸ್ಯಾಂಟ್ನವರು, ಈ ಕಡೆ ನಮ್ಮಂದಿರು ಗುರು. ಫಸ್ಟ್ ಬಾಲೇ ದುಪ್ಪಾದ ಹೊಡಿತಾನಪ್ಪ ನಮ್ಮ ಮಿಚಲ್ ಸ್ಯಾಂಡವರು. ಅದು ಸ್ಲಾಟಲ್ಲಿತ್ತು, ಹೋದರೆ 6 ಹೋಗಿರೋದಪ್ಪ. ಬಟ್ ಮಿಸ್ ಆಗಿ ಟೀಮ್ ಡೇವಿಡ್ ಕ್ಯಾಚ್ ಹಿಡಿತಾರೆ, ಅಲ್ಲೊಂದು ವಿಕೆಟ್ ಬಂತು. ಬಟ್ ಸೆಕೆಂಡ್ ವಿಕೆಟ್ ಹೋಗೋರು ಈ ಕಡೆ ದೀಪಕ್ ಚಾರು, ಅಣ್ಣ ದುಪ್ಪ ಅಂತ ಹೊಡಿತಾನೆ. ಅಣ್ಣ ಏನಪ್ಪ ಇದು 6 ಹೋಯ್ತಾನಪ್ಪ ಅನ್ನೋಷ್ಟರಲ್ಲಿ ಈ ಕಡೆ ನಮ್ಮ ಸಾಲ್ಟು ಎಂಥ ಕ್ಯಾಚ್ ಹೋಗೋರು ಸಾಲ್ಟ್ ಅಣ್ಣನ ಕಡೆಯಿಂದ. ಆ ಕ್ಯಾಚ್ ತಗೊಂಡ್ಮೇಲಂತೂ ಮಗದು ಏನಪ್ಪ RCB ಅವರು ಬಾಯಿಗೆ ಬರ್ಸಿ ಗೆಲ್ಲೋದ್ರಲ್ಲಿ ನಿಸೀಮರಾಗಿಬಿಟ್ಟಿದಾರಲ್ಲಪ್ಪ ಅನ್ನೋ ಥರ ಆಗ್ಬಿಡ್ತು ಗುರು. ಅಲ್ಲಿ ಒಂದು ಕ್ಯಾಚ್ ಸಿಕ್ತು. ಆಮೇಲೆ ಆಲ್ಮೋಸ್ಟ್ ಇವರು 12 ರನ್ನಿಂದ ಸೋತ್ರು ಗುರು. ಕೊನೆಯಲ್ಲಿ 2 ಬಾಲ್ಗೆ 13 ರನ್ ಏನೋ ಬೇಕಾಗಿತ್ತು. ನಮ್ಮಂದಿರಣ್ಣ 2 6 ಹೊಡಿಬೇಕಾಗಿತ್ತು, ಬಟ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಈ ಕಡೆ ಬೌಲರ್ ಯಾರು ಹೇಳಿ, ಶ್ರೀ ಕೃನಾಲ್ ಪಾಂಡ್ಯ. ಸೊ ಶ್ರೀ ಕೃನಾಲ್ ಪಾಂಡ್ಯ ಅವರು ಬೌಲಿಂಗ್ ಮಾಡಬೇಕಾದ್ರೆ ಅಷ್ಟೊಂದು ಈಸಿ ಅಲ್ಲ ಗುರು ಹೊಡಿಯೋದು. ಕೊನೆಯಲ್ಲಿ ಹಂಗೂ ಹಿಂಗೂ ಗೆದ್ವಲ್ಲಪ್ಪ ಅನ್ನೋ ಥರ ಒಂದು ಗೆದ್ವಲ್ಲಪ್ಪ ಅನ್ನೋ ಥರ ಆಯಿತು ನೋಡ್ರಪ್ಪ ರಿಯಾಕ್ಷನು. ಆ್ಯಂಡ್ ಈ ಕಡೆ MI ಅವರು 5ರಲ್ಲಿ 1 ಗೆದ್ದಿದ್ದಾರೆ, 4 ಸೋತಂಗಾಯ್ತು ಗುರು. ಇವಾಗ 4 ಸೋತಿದ್ದಾರೆ ಅಂದರೆ ಸ್ವಲ್ಪ ತುಂಬ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು. ನೋಡೋಣ ಏನು ಮಾಡ್ತಾರೆ ಅಂತ. ಬಟ್ ಬುಮ್ರಾ ಬಂದಿರೋದ್ರಿಂದ ಅವ್ರಿಗೆ ಬಲ ಸಿಕ್ಕಿದೆ. ನೆಕ್ಸ್ಟ್ ಮ್ಯಾಚಿಂದ ಹಂಗೆ ಸ್ಟಾರ್ಟ್ ಮಾಡಲಿ, ಸ್ವಲ್ಪ ಇಂಜಿನ್ ಗರಂ ಮಾಡಿಕೊಂಡು ಸ್ವಲ್ಪ ಸ್ಟಾರ್ಟ್ ಮಾಡಲಿ. ಬಟ್ ನಮ್ಮ RCB ಅವರು ಮಾತ್ರ ಸಾಕಾದಾಗ ಆಡ್ತಿದ್ದಾರೆ ಗುರು. ಸಾಲಿಡಾಗಿ ಕಾಣಿಸ್ತಾ ಇದೆ. ಈ ಒಂದು 2025 ಎಡಿಷನ್ನ ಒಂದು ಟೀಮ್ ಇದೆ ಅಲ್ಲ RCB ತಂಡ, ಸಾಲಿಡಾಗಿ ಕಾಣಿಸ್ತಾ ಇದೆ. ಯಾರ ಮೇಲೂ ಡಿಪೆಂಡ್ ಇಲ್ಲ ಗುರು. ನಾವು ಎಲ್ಲರೂ ಸಖತ್ತಾಗೆ ಆಡ್ತಾಯಿದ್ದೀವಿ. ಒಂದು ಟೀಮ್ ಕಂಪ್ಲೀಟ್ ಟೀಮಾಗಿ ಕಾಣಿಸ್ತಾ ಇದೆ. ನೋಡೋಣ ಏನು ಮಾಡ್ತಾರೆ ನೆಕ್ಸ್ಟ್ ಮ್ಯಾಚ್ ಅಲ್ಲ. DC ಮೇಲೂ ಇದೆ ಗುರು, ಅದು ಮ್ಯಾಚು ಸ್ವಲ್ಪ ಸೈಕಾಗಿರುತ್ತೆ. ಯಾಕಂದರೆ DC ಟೇಬಲ್ ಟಾಪರು. ಸೊ DC ವಿರುದ್ಧ ನಾವು ಗೆಲ್ಲಬೇಕು. ಗುರುವಾರ ಇದೆ, ನೋಡೋಣ. ಗುರುವಾರ ರಾಯರ್ ದಿನ. ಸೊ ನೋಡೋಣ ಏನಾಗುತ್ತೆ ಅಂತ.
ನಿಮ್ಗೇನು ಅನ್ನಿಸ್ತಪ್ಪ ಈ ವಿಡಿಯೋ ನೋಡಿ ಆ್ಯಂಡ್ ಈ ಮ್ಯಾಚ್ ನೋಡಿ ಬಾಯಿಗೆ ಬಂದಿತ್ತಲ್ವಾ ಸೀರಿಯಸ್ಲಿ. ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಸ್ವಲ್ಪ ತಿಳಿಸಿ ಹೆಂಗೆ ಅನ್ನಿಸ್ತು ಮ್ಯಾಚು ಏನು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು ಶೇರು ಸಬ್ಸ್ಕ್ರೈಬು ಎಲ್ಲ ಮಾಡ್ರಪ್ಪ, ಯಾಕಂದರೆ ಇದು ನಮ್ಮ ಕಳಕಳಿಯ ಬೇಡಿಕೆ. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.